ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ತಿಮ್ಮರೋಡಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಬ್ರಹ್ಮಾವರ ತಾಲೂಕಿನ ಸಂಚಾರಿ ಪೀಠ ಪೊಲೀಸ್ ಠಾಣೆಯಿಂದ ಕೋರ್ಟ್ವರೆಗೂ ಭದ್ರತೆಯನ್ನು ಒದಗಿಸಲಾಗಿದೆ. ನೋಡ್ತಾ ಇರಬಹುದು, ಈಗ ಪೊಲೀಸ್ ಮೊದಲು ಬರಬೇಕಾದ್ರೆ ಅವರದೇ ಆದಂತಹ ಫಾರ್ಚೂನರ್ ಕಾರ್ ನಲ್ಲಿ ಬಂದಿದ್ರು. ಅಂದ್ರೆ ಅವರ ಜೊತೆ ಒಂದಿಷ್ಟು ಜನ ಸಂಗಡಿಗರಿದ್ರು. ಆ ಸಂಗಡಿಗರೊಂದಿಗೆ ಬರ್ತಾ ಇದ್ರು. ಆದ್ರೆ ಬೆಳಿಗ್ಗೆ ಆದಂತ ಘಟನೆಗೂ ಈಗ ಬೇರೆನೇ ಆಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈಗ ಪೊಲೀಸ್ ಠಾಣೆಯ ಜೀಪ್ ಏನಿದೆ ಅದರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪೊಲೀಸಿನ ಜೀಪ್ ಆಗಿರ್ಬೋದು, ಇಲ್ಲಿದ್ದ ಒಂದಿಷ್ಟು ಆರೋಗ್ಯವನ್ನು ತಪಾಸಣೆ ಮಾಡುವ ಮುಖಾಂತರ, ಅಂದ್ರೆ ಬೆಳಗ್ಗೆ ಬಂದದ್ದು ಫಾರ್ಚೂನರ್ ಕಾರ್, ಅಂದ್ರೆ ಸ್ವಂತ ಕಾರಲ್ಲಿ ಬಂದಿದ್ರು. ಒಂದಿಷ್ಟು ಹಠ ಮಾಡಿದ್ರು, ಹೋಗಲ್ಲ ಅಥವಾ ಬರೋದಿಲ್ಲ ಅಂತ ಮಾತನಾಡಿದ್ರು. ಆದ್ರೆ ಈಗ ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿದ್ರು ತಾವು. ಈಗ ಬೆಳಿಗ್ಗೆ ಅಂದ್ರೆ ತಿಮ್ಮೋಡಿ ಅವರ ಕರ್ಕೊಂಡು ಬಂದಿದ್ರು. ಈಗ ಪ್ರಮುಖವಾಗಿ ಅದು ಅಸಾಧ್ಯ ಆಯ್ತು. ಅಂದ್ರೆ ಈಗ ಹೇಳಿರುವಂತಹ ಒಂದಿಷ್ಟು ಮಾತುಗಳು ಆಗಿರ್ಬೋದು, ತನಿಖೆಯಲ್ಲಿ ಅದು ಗೊತ್ತಾಗಿದೆ. ಅದು ಗೊತ್ತಾದ ನಂತರ ಇದೀಗ ನೋಡ್ತೀವಿ ದೃಶ್ಯದಲ್ಲಿ ಯಾವ ರೀತಿ ಪೊಲೀಸರ ವಾಹನಗಳು ಹೋಗ್ತಾ ಇದ್ದಾವೆ ಅಂತಂದ್ರೆ, ಬೆಳಗ್ಗೆ ಬಂದಂತಹ ಫಾರ್ಚೂನರ್ ಕಾರ್ ಹೋಗ್ತಿಲ್ಲ. ಒಂದು ರೀತಿಯಲ್ಲಿ ಈಗ ಆರೋಪಿ ಅನ್ನೋ ವ್ಯವಸ್ಥೆ ಏನಿತ್ತು, ಈಗ ಆರೋಪ ಸಾಬೀತಾಯ್ತಾ? ಹಾಗಾದ್ರೆ ಅದು ಕಸ್ಟಡಿಗೆ ಕೊಡ್ತಾರೆ. ಹಾಗಾದ್ರೆ ನಮ್ಗೆ ಮಾಹಿತಿನ ಈಗ ಕಲೆಕ್ಟರ್ ಈಗ ನೇರವಾಗಿ ಈಗ ಕೋರ್ಟ್ಗೆ ಹೋಗುವಂತ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಕೋರ್ಟ್ ಅಂದ್ರೆ ಆಸ್ಪತ್ರೆಗೆ ಹೋಗಿ ಒಂದಿಷ್ಟು ಅವರ ಆರೋಗ್ಯ ತಪಾಸಣೆ ಮಾಡಿದ ನಂತರ ಅದಾದ ಬಳಿಕ ನೇರವಾಗಿ ಅವರನ್ನ ಕೋರ್ಟ್ಗೆ ಹಾಜರು ಮಾಡಲಾಗುತ್ತೆ. ಬೇರೆ ಏನಾದ್ರು ಇವತ್ತು ಸಿಕ್ತು ಅಂತಂದ್ರೆ ಒಂದಿಷ್ಟು ಆಯ್ಕೆಗಳನ್ನ ಬರೆದುಕೊಂಡು ಅಥವಾ ಲೆಟರ್ನ ಹೆಜ್ಜೆ ಸಹಿ ಮಾಡಿಕೊಂಡು ಮುಂದೆ ಆಗುವಂತೆ ನೋಡ್ಕೊಳ್ಳುವಂತ ಪ್ರಕ್ರಿಯೆ ಮಾಡ್ತಾರೆ. ಅದು ಆಗದೆ ಇದ್ದಲ್ಲಿ ಒಂದು ವೇಳೆ ಕೋರ್ಟ್ಗೆ ಕೊಡುವಂತ ಕೆಲಸ ಆಗುವಂತದ್ದು ಅಂತ ಹೇಳ್ತೀವಿ. ತಿಮ್ಮರೋಡಿಯನ್ನ ಕೋರ್ಟ್ಗೆ ಈಗ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. ಆ ನಂತರ ಉಳಿದ ಪ್ರಕ್ರಿಯೆ 3.5 ಗಂಟೆಗಳ ಕಾಲ ಸತತವಾಗಿ ಡ್ರಿಲ್ ಮಾಡಿದ್ರು. ಪ್ರಶ್ನೆಗಳ ಸುರಿಮಳೆ, ಅದರ ಜೊತೆಯಲ್ಲಿ ವಿಡಿಯೋದಲ್ಲಿ ಮಾಡಿರುವಂತಹ ಒಂದಷ್ಟು ಆರೋಪಗಳು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪುರಾವೆಗಳಿದ್ಯಾ ನಿಮ್ಮಲ್ಲಿ? ಅದನ್ನು ಸಾಬೀತು ಮಾಡುವಂತಹ ಏನಾದ್ರೂ ದಾಖಲೆಗಳಿದ್ಯಾ? ಜೊತೆಗೆ ಅವಾಚ್ಯ ಶಬ್ದ, ನಿಂದನೆ, ಇದೆಲ್ಲವೂ ಕೂಡ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಮಾಡಿರುವಂತಹ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ದಾರೆ ಪೊಲೀಸರು. ಬಿಎಲ್ ಸಂತೋಷ್ಗೆ ಅವಮಾನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ, ಅದರ ಜೊತೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತಹ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿರೋದು. 3.5 ಗಂಟೆಗೂ ಕೂಡ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಿದ್ರು ಪೊಲೀಸರು. ಆ ನಂತರದಲ್ಲಿ ಈಗ ಬ್ರಹ್ಮಾವರಿ ಸಂಚಾರಿ ಪೀಠದ ಮುಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿದಂತ ನಂತರದಲ್ಲಿ ಅವರನ್ನ ಎಷ್ಟು ದಿನ ಕಸ್ಟಡಿ ಕೊಡುತ್ತೆ ಕೋರ್ಟ್ ಅನ್ನುವಂಥದ್ದು ಅದರ ವಿವೇಚನೆಗೆ ಬಿಟ್ಟಂತ ವಿಚಾರ. ಎಷ್ಟು ದಿನ ಕೇಳ್ತಾರೆ ಅನ್ನುವಂಥದ್ದು ಕೂಡ ಪೊಲೀಸರು ತನಿಖೆಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಎಷ್ಟು ದಿನಗಳು ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ದಿನ ಕೇಳಬಹುದು ಅನ್ನುವಂಥ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ತಿಮ್ಮರೋಡಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಬ್ರಹ್ಮಾವರ ತಾಲೂಕಿನ ಸಂಚಾರಿ ಪೀಠ ಪೊಲೀಸ್ ಠಾಣೆಯಿಂದ ಕೋರ್ಟ್ವರೆಗೂ ಭದ್ರತೆಯನ್ನು ಒದಗಿಸಲಾಗಿದೆ. ನೋಡ್ತಾ ಇರಬಹುದು, ಈಗ ಪೊಲೀಸ್ ಮೊದಲು ಬರಬೇಕಾದ್ರೆ ಅವರದೇ ಆದಂತಹ ಫಾರ್ಚೂನರ್ ಕಾರ್ ನಲ್ಲಿ ಬಂದಿದ್ರು. ಅಂದ್ರೆ ಅವರ ಜೊತೆ ಒಂದಿಷ್ಟು ಜನ ಸಂಗಡಿಗರಿದ್ರು. ಆ ಸಂಗಡಿಗರೊಂದಿಗೆ ಬರ್ತಾ ಇದ್ರು. ಆದ್ರೆ ಬೆಳಿಗ್ಗೆ ಆದಂತ ಘಟನೆಗೂ ಈಗ ಬೇರೆನೇ ಆಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈಗ ಪೊಲೀಸ್ ಠಾಣೆಯ ಜೀಪ್ ಏನಿದೆ ಅದರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪೊಲೀಸಿನ ಜೀಪ್ ಆಗಿರ್ಬೋದು, ಇಲ್ಲಿದ್ದ ಒಂದಿಷ್ಟು ಆರೋಗ್ಯವನ್ನು ತಪಾಸಣೆ ಮಾಡುವ ಮುಖಾಂತರ, ಅಂದ್ರೆ ಬೆಳಗ್ಗೆ ಬಂದದ್ದು ಫಾರ್ಚೂನರ್ ಕಾರ್, ಅಂದ್ರೆ ಸ್ವಂತ ಕಾರಲ್ಲಿ ಬಂದಿದ್ರು. ಒಂದಿಷ್ಟು ಹಠ ಮಾಡಿದ್ರು, ಹೋಗಲ್ಲ ಅಥವಾ ಬರೋದಿಲ್ಲ ಅಂತ ಮಾತನಾಡಿದ್ರು. ಆದ್ರೆ ಈಗ ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿದ್ರು ತಾವು. ಈಗ ಬೆಳಿಗ್ಗೆ ಅಂದ್ರೆ ತಿಮ್ಮೋಡಿ ಅವರ ಕರ್ಕೊಂಡು ಬಂದಿದ್ರು. ಈಗ ಪ್ರಮುಖವಾಗಿ ಅದು ಅಸಾಧ್ಯ ಆಯ್ತು. ಅಂದ್ರೆ ಈಗ ಹೇಳಿರುವಂತಹ ಒಂದಿಷ್ಟು ಮಾತುಗಳು ಆಗಿರ್ಬೋದು, ತನಿಖೆಯಲ್ಲಿ ಅದು ಗೊತ್ತಾಗಿದೆ. ಅದು ಗೊತ್ತಾದ ನಂತರ ಇದೀಗ ನೋಡ್ತೀವಿ ದೃಶ್ಯದಲ್ಲಿ ಯಾವ ರೀತಿ ಪೊಲೀಸರ ವಾಹನಗಳು ಹೋಗ್ತಾ ಇದ್ದಾವೆ ಅಂತಂದ್ರೆ, ಬೆಳಗ್ಗೆ ಬಂದಂತಹ ಫಾರ್ಚೂನರ್ ಕಾರ್ ಹೋಗ್ತಿಲ್ಲ. ಒಂದು ರೀತಿಯಲ್ಲಿ ಈಗ ಆರೋಪಿ ಅನ್ನೋ ವ್ಯವಸ್ಥೆ ಏನಿತ್ತು, ಈಗ ಆರೋಪ ಸಾಬೀತಾಯ್ತಾ? ಹಾಗಾದ್ರೆ ಅದು ಕಸ್ಟಡಿಗೆ ಕೊಡ್ತಾರೆ. ಹಾಗಾದ್ರೆ ನಮ್ಗೆ ಮಾಹಿತಿನ ಈಗ ಕಲೆಕ್ಟರ್ ಈಗ ನೇರವಾಗಿ ಈಗ ಕೋರ್ಟ್ಗೆ ಹೋಗುವಂತ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಕೋರ್ಟ್ ಅಂದ್ರೆ ಆಸ್ಪತ್ರೆಗೆ ಹೋಗಿ ಒಂದಿಷ್ಟು ಅವರ ಆರೋಗ್ಯ ತಪಾಸಣೆ ಮಾಡಿದ ನಂತರ ಅದಾದ ಬಳಿಕ ನೇರವಾಗಿ ಅವರನ್ನ ಕೋರ್ಟ್ಗೆ ಹಾಜರು ಮಾಡಲಾಗುತ್ತೆ. ಬೇರೆ ಏನಾದ್ರು ಇವತ್ತು ಸಿಕ್ತು ಅಂತಂದ್ರೆ ಒಂದಿಷ್ಟು ಆಯ್ಕೆಗಳನ್ನ ಬರೆದುಕೊಂಡು ಅಥವಾ ಲೆಟರ್ನ ಹೆಜ್ಜೆ ಸಹಿ ಮಾಡಿಕೊಂಡು ಮುಂದೆ ಆಗುವಂತೆ ನೋಡ್ಕೊಳ್ಳುವಂತ ಪ್ರಕ್ರಿಯೆ ಮಾಡ್ತಾರೆ. ಅದು ಆಗದೆ ಇದ್ದಲ್ಲಿ ಒಂದು ವೇಳೆ ಕೋರ್ಟ್ಗೆ ಕೊಡುವಂತ ಕೆಲಸ ಆಗುವಂತದ್ದು ಅಂತ ಹೇಳ್ತೀವಿ. ತಿಮ್ಮರೋಡಿಯನ್ನ ಕೋರ್ಟ್ಗೆ ಈಗ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ.
ಆ ನಂತರ ಉಳಿದ ಪ್ರಕ್ರಿಯೆ 3.5 ಗಂಟೆಗಳ ಕಾಲ ಸತತವಾಗಿ ಡ್ರಿಲ್ ಮಾಡಿದ್ರು. ಪ್ರಶ್ನೆಗಳ ಸುರಿಮಳೆ, ಅದರ ಜೊತೆಯಲ್ಲಿ ವಿಡಿಯೋದಲ್ಲಿ ಮಾಡಿರುವಂತಹ ಒಂದಷ್ಟು ಆರೋಪಗಳು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪುರಾವೆಗಳಿದ್ಯಾ, ನಿಮ್ಮಲ್ಲಿ ಅದನ್ನು ಸಾಬೀತು ಮಾಡುವಂತಹ ಏನಾದ್ರೂ ದಾಖಲೆಗಳಿದ್ಯಾ, ಜೊತೆಗೆ ಅವಾಚ್ಯ ಶಬ್ದ, ನಿಂದನೆ, ಇದೆಲ್ಲವೂ ಕೂಡ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಮಾಡಿರುವಂತಹ ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ದಾರೆ ಪೊಲೀಸರು. ಬಿಎಲ್ ಸಂತೋಷ್ಗೆ ಅವಮಾನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ, ಅದರ ಜೊತೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತಹ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿರೋದು. 3.5 ಗಂಟೆಗೂ ಕೂಡ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಿದ್ರು ಪೊಲೀಸರು. ಆ ನಂತರದಲ್ಲಿ ಈಗ ಬ್ರಹ್ಮಾವರಿ ಸಂಚಾರಿ ಪೀಠದ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿದಂತ ನಂತರದಲ್ಲಿ ಅವರನ್ನ ಎಷ್ಟು ದಿನ ಕಸ್ಟಡಿ ಕೊಡುತ್ತೆ ಕೋರ್ಟ್ ಅನ್ನುವಂಥದ್ದು ಅದರ ವಿವೇಚನೆಗೆ ಬಿಟ್ಟಂತ ವಿಚಾರ. ಎಷ್ಟು ದಿನ ಕೇಳ್ತಾರೆ ಅನ್ನುವಂಥದ್ದು ಕೂಡ ಪೊಲೀಸರು ತನಿಖೆಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಎಷ್ಟು ದಿನಗಳು ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ದಿನ ಕೇಳಬಹುದು ಅನ್ನುವಂಥ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ತಿಮರೋಡಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಬ್ರಹ್ಮಾವರ ತಾಲೂಕಿನ ಸಂಚಾರಿ ಪೀಠ ಪೊಲೀಸ್ ಠಾಣೆಯಿಂದ ಕೋರ್ಟ್ವರೆಗೂ ಭದ್ರತೆಯನ್ನು ಒದಗಿಸಲಾಗಿದೆ. ನೋಡ್ತಾ ಇರಬಹುದು, ಈಗ ಪೊಲೀಸ್ ಮೊದಲು ಬರಬೇಕಾದ್ರೆ ಅವರದೇ ಆದಂತಹ ಫಾರ್ಚೂನರ್ ಕಾರ್ ನಲ್ಲಿ ಬಂದಿದ್ರು. ಅಂದ್ರೆ ಅವರ ಜೊತೆ ಒಂದಿಷ್ಟು ಜನ ಸಂಗಡಿಗರಿದ್ರು. ಆ ಸಂಗಡಿಗರೊಂದಿಗೆ ಬರ್ತಾ ಇದ್ರು. ಆದ್ರೆ ಬೆಳಿಗ್ಗೆ ಆದಂತ ಘಟನೆಗೂ ಈಗ ಬೇರೆನೇ ಆಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈಗ ಪೊಲೀಸ್ ಠಾಣೆಯ ಜೀಪ್ ಏನಿದೆ ಅದರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪೊಲೀಸಿನ ಜೀಪ್ ಆಗಿರ್ಬೋದು, ಇಲ್ಲಿದ್ದ ಒಂದಿಷ್ಟು ಆರೋಗ್ಯವನ್ನು ತಪಾಸಣೆ ಮಾಡುವ ಮುಖಾಂತರ, ಅಂದ್ರೆ ಬೆಳಗ್ಗೆ ಬಂದದ್ದು ಫಾರ್ಚೂನರ್ ಅಂದ್ರೆ ಸ್ವಂತ ಕಾರಲ್ಲಿ ಬಂದಿದ್ರು. ಒಂದಿಷ್ಟು ಹಠ ಮಾಡಿದ್ರು, ಹೋಗಲ್ಲ ಅಥವಾ ಬರೋದಿಲ್ಲ ಅಂತ ಮಾತನಾಡಿದ್ರು. ಆದ್ರೆ ಈಗ ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿದ್ರು ತಾವು. ಈಗ ಬೆಳಿಗ್ಗೆ ಅಂದ್ರೆ ಸುಮಾರು ಅವರ ಕರ್ಕೊಂಡು ಬಂದಿದ್ರು. ಈಗ ಪ್ರಮುಖವಾಗಿ ಅದು ಅಸಾಧ್ಯ ಆಯ್ತು. ಅಂದ್ರೆ ಈಗ ಉಳಿದಿರುವಂತಹ ಒಂದಿಷ್ಟು ಮಾತುಗಳು ಆಗಿರ್ಬೋದು, ತನಿಖೆಯಲ್ಲಿ ಅದು ಗೊತ್ತಾಗಿದೆ. ಅದು ಗೊತ್ತಾದ ನಂತರ ಇದೀಗ ನೋಡ್ತೀವಿ ದೃಶ್ಯದಲ್ಲಿ ಯಾವ ರೀತಿ ಪೊಲೀಸರ ವಾಹನಗಳು ಹೋಗ್ತಾ ಇದ್ದಾವೆ ಅಂತಂದ್ರೆ, ಬೆಳಗ್ಗೆ ಬಂದಂತಹ ಫಾರ್ಚೂನರ್ ಕಾರ್ ಹೋಗ್ತಿಲ್ಲ. ಒಂದು ರೀತಿಯಲ್ಲಿ ಈಗ ಆರೋಪಿ ಅನ್ನೋ ವ್ಯವಸ್ಥೆ ಇತ್ತು. ಈಗ ಆರೋಪ ಸಾಬೀತಾಯ್ತಾ? ಹಾಗಾದ್ರೆ ಅದು ಕಸ್ಟಡಿಗೆ ಕೊಡ್ತಾರೆ. ಹಾಗಾದ್ರೆ ನಮ್ಗೆ ಮಾಹಿತಿನ ಈಗ ಕಲೆಕ್ಟರ್ ಈಗ ನೇರವಾಗಿ ಈಗ ಕೋರ್ಟ್ಗೆ ಹೋಗುವಂತ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಕೋರ್ಟ್ ಅಂದ್ರೆ ಆಸ್ಪತ್ರೆಗೆ ಹೋಗಿ ಒಂದಿಷ್ಟು ಅವರ ಆರೋಗ್ಯ ತಪಾಸಣೆ ಮಾಡಿದ ನಂತರ ಅದಾದ ಬಳಿಕ ನೇರವಾಗಿ ಅವರನ್ನ ಕೋರ್ಟ್ಗೆ ಹಾಜರು ಮಾಡಲಾಗುತ್ತೆ. ಬೇರೆ ಏನಾದ್ರು ಇವತ್ತು ಸಿಕ್ತು ಅಂತಂದ್ರೆ ಒಂದಿಷ್ಟು ಆಯ್ಕೆಗಳನ್ನ ಬರೆದುಕೊಂಡು ಅಥವಾ ಲೆಟರ್ನ ಹೆಜ್ಜೆ ಸಹಿ ಮಾಡಿಕೊಂಡು ಮುಂದೆ ಆಗುವಂತೆ ನೋಡ್ಕೊಳ್ಳುವಂತ ಪ್ರಕ್ರಿಯೆ ಮಾಡ್ತಾರೆ. ಅದು ಆಗದೆ ಇದ್ದಲ್ಲಿ ಒಂದು ವೇಳೆ ಕೋರ್ಟ್ಗೆ ಕೊಡುವಂತ ಕೆಲಸ ಆಗುವಂತದ್ದು ಅಂತ ಹೇಳ್ತೀವಿ. ತಿಮರೋಡಿಯನ್ನ ಕೋರ್ಟ್ಗೆ ಈಗ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ.